ವಸತಿ ಶಾಲೆಗಳಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆತಂಕ ಇದೆ. ಯಾಕಂದ್ರೆ ಫಸ್ಟ್ PU ವಿದ್ಯಾರ್ಥಿನಿ ಗರ್ಭಿಣಿಯಾಗಿದ್ದಾಳೆ ವಸತಿ ಶಾಲೆಯಲ್ಲಿ. ರೆಸಿಡೆನ್ಷಿಯಲ್ ಸ್ಕೂಲ್ ವಸತಿ ಶಾಲೆಗಳಲ್ಲಿ ಬಾಲಕಿಯರಿಗೆ ಎಲ್ಲಿದೆ ರಕ್ಷಣೆ? ಹಾಗಾದ್ರೆ ಕೊಪ್ಪಳದ ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಕೃತ್ಯ ಇದು. ಪ್ರಥಮ PUC ಬಾಲಕಿ ಈಗ 3 ತಿಂಗಳ ಗರ್ಭಿಣಿ. ಮದುವೆ ಆಮಿಷ ಒಡ್ಡಿ ಅತ್ಯಾಚಾರ ಎಸಗಿದಾನೆ ಅಲ್ತಾಫ್. ಶಾಲೆಯಲ್ಲೇ ರಕ್ತಸ್ರಾವವಾಗಿ ಈ ಕೃತ್ಯ ಬಯಲಾಗಿದೆ. ಇನ್ನು ಈ ವಿಷಯವನ್ನ ಮುಚ್ಚಿಟ್ಟಂತ ಪ್ರಾಂಶುಪಾಲರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಾಂಶುಪಾಲರ ಅಮಾನತಿಗೆ ಆಗ್ರಹಿಸಿ SFI ಪ್ರತಿಭಟಿಸ್ತಾ ಇದೆ. ಮಲ್ಲಪ್ಪನಗುಡಿಯ ಅಲ್ತಾಫ್ನಿಂದ ಅಪ್ರಾಪ್ತಿಗೆ ದ್ರೋಹ ಮಾಡಲಾಗಿದೆ. ಕನಕಗಿರಿ ಠಾಣೆಯಲ್ಲಿ ಬಾಲಕಿಯಿಂದ ದೂರು ದಾಖಲಾಗಿದೆ. ಆರೋಪಿ ಮತ್ತು ಪ್ರಾಂಶುಪಾಲರ ವಿರುದ್ಧ ಪೋಕ್ಸೋ ಕೇಸ್ ಹಾಕಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಒತ್ತಾಯ ಅಲ್ಲ ರೀ, ಇದು ಪೊಲೀಸರು ಮುಲಾಜಿಲ್ದಂಗೆ ಕೇಸ್ ಹಾಕಬೇಕು. ಫೆಬ್ರವರಿ 19ನೇ ತಾರೀಕು ಆ ಬಾಲಕಿಗೆ ರಕ್ತಸ್ರಾವ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ. ಯಾವ ಸಮಾಜದಲ್ಲಿದ್ದೀವಿ ನಾವು? ಏನ್ ನಡೀತಾ ಇದೆ ವಸತಿ ಶಾಲೆಗಳಲ್ಲಿ? ಎಲ್ಲಿದೆ ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ? ಆ ಅಲ್ತಾಫ್ ಅನ್ನೋನು ಯಾರು? ಅಲ್ಲಿಗೆ ಏನಕ್ಕೆ ಬಂದ? ಅವನು ಯಾರು? ಅವನು ಏನಲ್ಲಿ? ಕೊಪ್ಪಳದ ಸುದ್ದಿ ಇದು. ಕೊಪ್ಪಳದ ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದೆ. ಮದುವೆಯ ಆಮಿಷ ಒಡ್ಡಿ ಅತ್ಯಾಚಾರ ಎಸಗಿದಾನೆ ಅಲ್ತಾಫ್. PUC ವಿದ್ಯಾರ್ಥಿನಿ 3 ತಿಂಗಳ ಗರ್ಭಿಣಿಯಾಗಿದ್ಲು. ರಕ್ತಸ್ರಾವ ಆದಾಗ ಗೊತ್ತಾಗಿದೆ ಈ ವಿಚಾರ. ಇದನ್ನ ಮುಚ್ಚಿಡ್ತಾನೆ ಆ ಶಾಲೆಯ ಪ್ರಾಂಶುಪಾಲ. ಎಲ್ಲಿವರೆಗೂ ಹೋರಾಟ. ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶುಕ್ರಾಜ್, ಬಹಳ ನೋವಾಗುತ್ತೆ, ಅದರ ಜೊತೆಗೆ ಅಸಹ್ಯ ಕೂಡ ಆಗುತ್ತೆ. ವಸತಿ ಶಾಲೆಗಳಲ್ಲಿ ಇಂಥ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ವಸತಿ ಶಾಲೆಯಲ್ಲಿ ವಾಸ ಮಾಡುವಂಥ ಅಥವಾ ಅಲ್ಲಿ ವಿದ್ಯೆ ಕಲಿಯಕ್ಕೆ ಬರುವಂಥ ಬಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಹಾಗಾದ್ರೆ ಪ್ರಾಂಶುಪಾಲರೇ ಇದರನ್ನ ಮುಚ್ಚಿಡುವಂಥ ಕೆಲಸಕ್ಕೆ ಮುಂದಾಗ್ಬಿಟ್ರೆ ಆ ಅಲ್ತಾಫ್ ಅನ್ನೋರು ಯಾರು, ಏನು ಎತ್ತ? ಈ ಪ್ರಕರಣದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೀಡೋದಾದ್ರೆ ಶುಕ್ರಾಜ್. ಎಸ್ ಚಂದ್ರ, ಏನಾಗಿದೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ಕನಕಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಏನು ಮೊರಾರ್ಜಿ ವಸತಿ ಶಾಲೆ ಇದೆ. ಈ ಒಂದು ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಕಳೆದ ವಾರವೇ ಈ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇದೀಗ SFI ಪ್ರೊಟೆಸ್ಟ್ ಮಾಡ್ತಾ ಇದೆ. ಏನು ಆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲ ಇದ್ರೆ ಆ ಒಂದು ಗಂಭೀರ ವಿಷಯವನ್ನು ಇವರು ಮುಚ್ಚಿಟ್ಟಿದ್ದಕ್ಕೆ ಏನು ಅಲ್ತಾಫ್ ಇದ್ದಾನೆ, ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಲ್ತಾಫ್ ಮತ್ತು ಇದಕ್ಕೆ ಏನು ಸಪೋರ್ಟ್ ಮಾಡಿದಂತ ಪ್ರಿನ್ಸಿಪಲ್ ಅವ್ರು ಕೂಡ ಅಮಾನತಿಗೆ ಆಗ್ರಹಿಸಿದೆ ಇರತಕ್ಕಂಥದ್ದು. ಯಾಕಂತಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸಾಕಷ್ಟು CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿರುತ್ತೆ. ಪ್ರತಿನಿತ್ಯ ಅಲ್ಲಿ ವಾರ್ಡನ್ಗಳು ಇರ್ತಾರೆ. ಆದ್ರೂ ಕೂಡ ಇದೆಲ್ಲದರ ನಡುವೆ ಈ ಒಂದು ಘಟನೆ ಅನ್ನುವಂತ ವ್ಯಕ್ತಿ ಯಾರು? ಆತ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿನ ಅಥವಾ ಯಾರು ಅವನು? ಅಲ್ತಾಫ್ಗೂ ಏನು ಈ ಘಟನೆ ನಡೆದಂತಹ ವಿದ್ಯಾರ್ಥಿನಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಆದ್ರೆ ಅಂದ್ರೆ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಚೆಗೆ ಅವರು ಪರಿಚಯ ಆಗಿರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆತ ಮೊದಲಿಗೆ ನಿನ್ನನ್ನು ಮದುವೆ ಹಾಕ್ತೇನೆ ಅನ್ನೋ ಒಂದು ಮಾತನ್ನು ಪುಸಲಾಯಿಸಿ ಆ ವಿದ್ಯಾರ್ಥಿನಿ ಜೊತೆ ಸಂಪರ್ಕ ಬೆಳೆಸಿರ್ತಕ್ಕಂಥ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸ್ ತನಿಖೆಯಿಂದ ಬಯಲಾಗಿರ್ತಕ್ಕಂಥದ್ದು. ಇದಾದ ನಂತರ ಕಳೆದ 19ರಂದು ಆ ವಿದ್ಯಾರ್ಥಿನಿ ರಕ್ತಸ್ರಾವ ಆದ ನಂತರ ಟೆಸ್ಟ್ ಮಾಡಿಸಲಾಗುತ್ತೆ. ಆಗ ವಿದ್ಯಾರ್ಥಿನಿ ಗರ್ಭಿಣಿ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದಾಗ ಖುದ್ದು ಏನು ವಿದ್ಯಾರ್ಥಿನಿಯೇ ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ಏನು ಅಲ್ತಾಫ್ ಅನ್ನತ್ತ ನಂಗೆ ಮದುವೆ ಆಗ್ತೀನಿ ಅಂತ ಪುಸಲಾಯಿಸಿ ಈ ರೀತಿ ಕಾರ್ಯವನ್ನು ಮಾಡಿದ್ದಾನೆ ಅಂತಂದು ವಿದ್ಯಾರ್ಥಿನಿ ಈಗ ದೂರು ನೀಡಿರ್ತಕ್ಕಂಥದ್ದು. ಆಲ್ರೈಟ್ ಶುಕ್ರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಅಲ್ತಾಫ್ ಅನ್ನೋನು ಯಾವುದೋ ಹೊರಗಿನ ಪರಿಚಯ ಅಂತ ಆದ್ರೆ ಅವನು ಶಾಲೆ ಒಳಗಡೆ ಹೇಗೆ ಬಂದ, ಅಥವಾ ಈ ವಸತಿ ಶಾಲೆಯಲ್ಲಿರುವಂಥ ಹೆಣ್ಮಗಳು ಹೊರಗಡೆ ಹೇಗೆ ಓದ್ಲು, ಹೇಳೋರು ಕೇಳೋರು ಯಾರು ಇಲ್ವಾ? ಇದೆಲ್ಲ ಏನ್ರಿ ನಡೀತಾ ಇದೆ ವಸತಿ ಶಾಲೆಗಳಲ್ಲಿ? ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಯಾರು ಬೇಕಾದರೂ ಹೊರಗಡೆ ಬರ್ಬೋದು, ಯಾರು ಬೇಕಾದರೂ ಒಳಗಡೆ ಹೋಗ್ಬೋದು ಅಂತ ಆಗ್ಬಿಟ್ರೆ ಮತ್ತೆ ನೀವು ಯಾವ ಥರ ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದೀರಾ ಅನ್ನೋದನ್ನ ನೀವೇ ಕೂತ್ಕೊಂಡು ಯೋಚನೆ ಮಾಡಬೇಕು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಕೂತ್ಕೊಂಡು ಯೋಚನೆ ಮಾಡಬೇಕು.